ಜೀವನ ಎಂಬುದು ನಿಂತ ನೀರಲ್ಲ, ಅದು ಹರಿತಾನೆ ಇರುತ್ತೆ, ಬದಲಾಗ್ತಾ ಇರುತ್ತೆ. ನಮ್ಮ ಜೀವನದ ಗತಿಗಳೇ ಚೇಂಜ್ ಆಗ್ತಾ ಇರುತ್ತೆ. ಆದರೆ ಯಾವಾಗ ಚೇಂಜ್ ಆಗುತ್ತೆ, ಯಾವ ರೀತಿಯಲ್ಲಿ ಚೇಂಜ್ ಆಗುತ್ತೆ ಮುಂತಾದ ವಿಚಾರಗಳು ನಮಗೆ ಕನಸಾಗಿ ಉಳಿಯುತ್ತದೆ. ಹಾಗಾಗಬೇಕು ಹೀಗಾಗಬೇಕು ಅಂತ ನಾವು ಬಯಸ್ತೀವಿ ಹೊರತು ಅದು ಆಗೋದೇ ಇಲ್ಲ. ಆದರೆ ಕೆಲವೊಮ್ಮೆ ಜೀವನವೇ ಬದಲಾಗುತ್ತದೆ. ಹೇಗೆ ಬದಲಾಗುತ್ತದೆ? ನಾವು ಅಂದುಕೊಂಡಿರದ ರೀತಿಯಲ್ಲಿ ಬದಲಾಗುತ್ತದೆ. ಅದನ್ನು ನಾವು ಹೇಗೆ ತಿಳಿಯಬಹುದು? ತಿಳಿಯಲು ಸಾಧ್ಯವೇ? ನಮ್ಮ ಜೀವನದಲ್ಲಿ ಏನಾಗುತ್ತೆ ಮುಂದೆ ಎಂಬುದನ್ನು ತಿಳಿಯಲು ಸಾಧ್ಯವೇ? ಅದಕ್ಕೆ ನಾವು ಅರ್ಥರೇಖಾ ಸಾಮುದ್ರಿಕ ಶಾಸ್ತ್ರದಲ್ಲಿ ಹಲವು ವಿಚಾರಗಳನ್ನು ನಾವು ತಿಳಿದುಕೊಳ್ಳಲು ಸಾಧ್ಯವಿದೆ. ಹಾಗಾದರೆ ಯಾವುದು? ನಮ್ಮ ಜೀವನವನ್ನೇ ಬದಲಾಯಿಸುವ, ಮುಂದೇನಾಗುತ್ತೆ ಎಂಬ ಹೇಳಲು ಸಾಧ್ಯವಿಲ್ಲದೆ ಇರುವಂತಹ ವಿಚಾರವನ್ನು ನಾವು ಅರ್ಥವನ್ನು ನೋಡಿ ಹೇಳಬಹುದು. ಅಂದರೆ ಜೀವನವೇ ತಿರುಗು ಮುರುಗಾಗಿ ಹೋಗುತ್ತೆ. ಅಂದರೆ ನಾವು ಕಡು ಬಡತನದಲ್ಲಿರ್ತೇವೆ, ಇದ್ದಕ್ಕಿದ್ದಾಗೆ ಹಣವಂತರಾಗಿ ಹಂತರಾಗಿ ಹೆಚ್ಚು ಮೇಲಕ್ಕೇರಿ ಜೀವನದ ಎಲ್ಲ ಸುಖ ಸೌಲಭ್ಯಗಳನ್ನು ಅನುಭವಿಸುತ್ತೇವೆ. ಅಂತಹ ಕೆಲವು ರೇಖೆಗಳು, ಅಂತಹ ಕೆಲವು ಸೂಚನೆಗಳು ಹಸ್ತದಲ್ಲಿದೆ. ಅದು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಕೆಲವು ಅದ್ಭುತಕರವಾದಂತಹ ಬದಲಾವಣೆಯನ್ನು ತರುವಂತಹ ರೇಖೆಗಳು, ಚಿಹ್ನೆಗಳ ಬಗ್ಗೆ ತಿಳಿಯೋಣ. ಆ ಚಿಹ್ನೆಗಳು ಯಾವುದು, ಹೇಗಿರುತ್ತದೆ, ನಮ್ಮ ಜೀವನವನ್ನು ಬದಲಾಯಿಸುವಂತಹ ಆ ರೇಖೆಗಳು ಯಾವ ರೀತಿಯಲ್ಲಿರುತ್ತದೆ ಎಂಬುದನ್ನು ನೋಡೋಣ. ಅಂದರೆ ನಮ್ಮ ಜೀವನ ನಾವು ಅಂದುಕೊಂಡಿರದ ರೀತಿಯಲ್ಲಿ ಬದಲಾಗಿ ಹೋಗುವಂತಹ ಕೆಲವು ಸಂದರ್ಭಗಳು ಬರುತ್ತವೆ. ಆ ಸಂದರ್ಭಗಳು ಯಾವುವು, ಹೇಗೆ ಬರುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ನಾವೀಗ ನಮ್ಮ ಹಸ್ತದಲ್ಲಿ ಹಲವು ರೇಖೆಗಳಿವೆ, ಚಿಹ್ನೆಗಳಿವೆ. ಆ ಚಿಹ್ನೆಗಳು ಒಬ್ಬರ ಹಸ್ತದಲ್ಲಿದ್ದಾಗೆ ಇನ್ನೊಬ್ಬರ ಹಸ್ತದಲ್ಲಿ ಇರೋದಿಲ್ಲ. ಆದರೆ ಎಲ್ಲರ ಹಸ್ತದಲ್ಲೂ ಎಲ್ಲವೂ ಇರುತ್ತದೆ. ಆದರೆ ಅದರ ಸ್ಥಾನ, ಅದರ ಗತಿ ಎಲ್ಲವೂ ಬದಲಾಗಿರುತ್ತೆ. ಆದ್ದರಿಂದ ನಾವು ಎಲ್ಲರ ಅದೃಷ್ಟವು ಒಂದೇ ರೀತಿಯಾಗಿರುವುದಿಲ್ಲ, ಅಥವಾ ಒಂದೇ ಚಿಹ್ನೆಯನ್ನು ನೋಡಿ ನಾವು ಅವರಿಗೆ ಇಂಥ ಆಗುತ್ತದೆ ಅಂತ ಹೇಳೋಕ್ಕಾಗೋದಿಲ್ಲ. ಕೈಯನ್ನು ಪೂರ್ಣವಾಗಿ ಪರಿಶೀಲಿಸಬೇಕು, ಪ್ರತಿಯೊಂದು ರೇಖೆ ಚಿಹ್ನೆಗಳನ್ನ ಪರಿಶೀಲಿಸಬೇಕು. ಆಗಲೇ ಈ ಚಿಹ್ನೆಯ ಫಲ ಏನು, ಇದರ ಉತ್ತಮ ಫಲ ಏನು, ಅದು ದೋಷಕಾರಕ ಫಲ ಏನು ಎಂಬುದನ್ನು ಹೇಳಲು ಸಾಧ್ಯ. ಅದರಿಂದ ಪ್ರತಿಯೊಬ್ಬರು ತಮ್ಮ ಹಸ್ತಗಳನ್ನು ಪೂರ್ಣವಾಗಿ ನೋಡುವುದು ಹೇಗೆ ಎಂಬುದನ್ನು ತಿಳಿದುಕೊಂಡಿದ್ದರೆ ತಮ್ಮ ಜೀವನದಲ್ಲಿ ಬರಬಹುದಾದಂಥ ಕಷ್ಟಗಳಿಗೂ ಹೆದರಬೇಕಾಗಿಲ್ಲ. ಬರುವ ಉತ್ತಮವಾದ ದಿನಗಳಿಗಾಗಿ ಕಾಯಬಹುದು. ಅಂತಹ ಚಿಹ್ನೆಗಳು ಯಾವುದು ಎಂಬುದನ್ನು, ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ನಲ್ಲಿ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿದಾಗಲೇ ನಿಮಗೆ ಎಲ್ಲವೂ ಅರ್ಥವಾಗುವುದು. ಆದ್ದರಿಂದ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನಿಮ್ಮ ಬಂಧು ಬಳಗದವರಿಗೂ ಇದನ್ನು ತಿಳಿಸುವುದರಿಂದ ಅವರಿಗೂ ಇದರ ಸದುಪಯೋಗ ಪಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಇನ್ನು ಭವಿಷ್ಯ ತಿಳಿಯಬೇಕು, ನನ್ನ ಭವಿಷ್ಯ ಏನು ಎಂಬುದನ್ನು ತಿಳಿಯಬೇಕೆಂಬ ಕುತೂಹಲದಿಂದ ಕಾಯ್ತಿರುವವರಿಗೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಇಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ, ಎಸ್ ಅಂತ ಕಳಿಸಿ ಅಥವಾ ಹಾಯ್ ಅಂತ ಕಳಿಸಿ. ನನ್ನ ಭವಿಷ್ಯ ತಿಳಿಯಬೇಕಂತಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಖರವಾದ ನಿಮ್ಮ ಭವಿಷ್ಯ, ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೆಯುತ್ತದೆ, ಏನೇನು ನಡೆಯಲಿದೆ, ಬರುವ ಕಷ್ಟಗಳನ್ನು ನಿವಾರಿಸಲು ಏನು ಮಾಡಬೇಕು ಎಂಬ ಮುಂತಾದ ಎಲ್ಲ ವಿಚಾರಗಳನ್ನು ತಿಳಿಸಲಾಗುತ್ತೆ. ಅದರಂತೆ ನಿಮ್ಮ ಜೀವನಕ್ಕೆ ಏನು ಆಗಲಿದೆ, ನಿಮ್ಮ ಜೀವನ ಯಾವ ರೀತಿ ಬದಲಾಗಿದೆ ಮುಂತಾದ ವಿಚಾರಗಳನ್ನು ತಿಳಿದುಕೊಳ್ಳಬಹುದು. ಅದಕ್ಕೆ ಇಂತಹ ಈ ಅವಕಾಶವನ್ನು ನೀವು ಸದುಪಯೋಗಪಡಿಸಿಕೊಳ್ಳಿ. ನಮ್ಮ ಹಸ್ತದಲ್ಲಿ ಹಲವು ರೀತಿಯ ರೇಖೆಗಳು, ಚಿಹ್ನೆಗಳು ಇರುತ್ತೆ. ನಾವು ನಮ್ಮ ಹಸ್ತವನ್ನು ಇಲ್ಲಿ ಕೊಟ್ಟಿರುವಂತಹ ಚಿತ್ರದಲ್ಲಿ ಎಲ್ಲವನ್ನು ಕೊಟ್ಟಿದ್ದೇವೆ ನೋಡಿ. ಇದು ನಮ್ಮ ಕಂಕಣ ರೇಖೆ, ಇದು ನಮ್ಮ ಕಂಕಣ ರೇಖೆ, ಅಂದರೆ ಕಂಕಣ ರೇಖೆ ಅಥವಾ ನಮ್ಮ ಮಣಿಕಟ್ಟಿನ ರೇಖೆ ಅಂತ ಇಲ್ಲಿ 2-3 ರೇಖೆಗಳಿರುತ್ತೆ. ಹಾಗೆಯೇ ಈ ರೇಖೆಗಳು ಚೆನ್ನಾಗಿದ್ದು ಎದ್ದು ಕಾಣುವಂತಿರಬೇಕು. ಹಾಗೆಯೇ ಇಲ್ಲಿ ಒಂದು, ಈ ನಮ್ಮ ಕೇತು ಪರ್ವದಲ್ಲಿ ಇಲ್ಲೊಂದು ತ್ರಿಕೋಣ ಚಿಹ್ನೆ ಇರುತ್ತೆ. ಈ ತ್ರಿಕೋಣ ಚಿಹ್ನೆ ಇದೆಯಲ್ಲ, ಹೀಗೆ ಒಂದು ತ್ರಿಕೋಣ ಚಿಹ್ನೆ ಇದ್ದರೆ ಅಂದರೆ ಅವರಿಗೆ ಜೀವನದಲ್ಲಿ ಹಣ ಸಂಪತ್ತು ಮಾತ್ರ ಅಲ್ಲ,
ಗೌರವ ಬೇಕು, ಪ್ರತಿಯೊಬ್ಬ ಮನುಷ್ಯನಿಗೆ ಗೌರವ ಬೇಕು. ಆ ಗೌರವ ಅವರಿಗೆ ದೊರೆಯುತ್ತದೆ, ಅವರಿಗೆ ಹಣ ಸಂಪತ್ತಿನೊಂದಿಗೆ ಗೌರವ ದೊರೆಯುತ್ತದೆ ಎಂಬಂತಹ ಸೂಚನೆ ಅದಾಗಿದೆ. ಅಂದರೆ ಅವರು ಬಯಸಿದಂತಹ ವಾಹನಗಳಾಗಿರ್ಬೋದು ಅಥವಾ ಅವರು ಬಯಸಿದಂತಹ ಮನೆ ಆಗಿರ್ಬೋದು, ಎಲ್ಲವನ್ನು ಹೊಂದುವಂತಹ ಅದೃಷ್ಟದ ತ್ರಿಕೋಣ ಚಿಹ್ನೆ ಇಲ್ಲಿರುತ್ತೆ. ಈ ಕೆಲವೊಂದು ಸ್ವಲ್ಪ ದೊಡ್ಡಗಿರುತ್ತೆ, ಗೆರೆಗಳು ಹೆಚ್ಚಾಗಿದ್ದರೆ ಗೆರೆ ಆ ತ್ರಿಕೋಣ ಚಿಹ್ನೆ ಚಿಕ್ಕದಾಗಿ ಕಾಣುತ್ತೆ, ಗೆರೆಗಳು ಕಡಿಮೆ ಇದ್ದರೆ ಅವರ ತ್ರಿಕೋಣ ಚಿಹ್ನೆ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ. ಹೀಗೆ ಜೀವನದಲ್ಲಿ ನಾವು ಬಯಸಿದ್ದೆಲ್ಲವನ್ನ ಪಡೆಯುವಂತಹ ಒಂದು ಸೂಚನೆ ಈ ತ್ರಿಕೋಣ ಚಿಹ್ನೆ ಅಂತ ನಾವು ತಿಳ್ಕೋಬಹುದು. ಅಂದರೆ ಕಂಕಣ ಅಥವಾ ಮಣಿಕಂಠಿನ ರೇಖೆಗಳ ಮೇಲುಗಡೆ ಬರುವಂತಹ ಒಂದು ತ್ರಿಕೋಣ ಚಿಹ್ನೆ, ಇದು ನಿಮ್ಮ ಜೀವನದಲ್ಲಿ ಎಲ್ಲವನ್ನೂ ತಂದುಕೊಡುವಂತಹ ಒಂದು ಸೂಚನೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಹಾಗೆ ನೋಡಿ, ಆಯುಷ ರೇಖೆ ಗೊತ್ತಿದೆ, ಇದು ನಮ್ಮ ಆಯುಷ ರೇಖೆ. ಈ ಆಯುಷ ರೇಖೆ ಇಲ್ಲಿ ಈ ಕೊನೆಯಲ್ಲಿ ಇಲ್ಲೊಂದು ಮೀನಿನ ಚಿಹ್ನೆ, ಇಲ್ಲೊಂದು ಮೀನಿನ ಚಿಹ್ನೆ ಇದ್ದರೆ ಅದು ಭಾಗ್ಯ ರೇಖೆ ಅಂತ, ಅದು ಅದೃಷ್ಟದ ರೇಖೆ ಅಂತ ನೀವು ತಿಳ್ಕೋಬಹುದು. ಯಾಕಂದರೆ ಅದಿದ್ದರೆ ವಿದೇಶಕ್ಕೆ ಹೋಗ್ಬೋದು, ವಿದೇಶಕ್ಕೆ ಹೋಗಿ ಹಣವನ್ನು ಸಂಪಾದನೆ ಮಾಡ್ಬೋದು, ವಿದೇಶದಿಂದ ಹಣ ಸಂಪಾದನೆ ಮಾಡುವಂಥ ಹಣವನ್ನು ಪಡೆಯುವಂತಹ ಒಂದು ಸೂಚನೆ ಅದು. ಅಂದರೆ ಆಯುಷ ರೇಖೆಯಲ್ಲಿ ಒಂದು ಮೀನಿನ ಚಿಹ್ನೆ ಇದ್ದರೆ ಅವರು ವಿದೇಶದಿಂದ ಹಣವನ್ನು ಪಡೆಯುತ್ತಾರೆ, ವಿದೇಶದಿಂದ ಹಣವನ್ನು ಪಡೆದು ಅವರು ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ ಎಂಬುದಕ್ಕೆ ಅದು ಸೂಚನೆಯಾಗಿದೆ. ಅದೇ ರೀತಿ ನೋಡಿ, ಇದು ನಮ್ಮ ಭಾಗ್ಯರೇಖೆ, ಇದು ನಮ್ಮ ಭಾಗ್ಯರೇಖೆ. ನೋಡಿ ಇಲ್ಲಿದೆಲ್ಲ ಈ ಭಾಗ್ಯರೇಖೆ. ಈ ಭಾಗ್ಯರೇಖೆಯ ಆರಂಭದಲ್ಲಿ ಇಲ್ಲಿ ಒಂದು ಮೀನಿನ ಚಿಹ್ನೆ ಇದ್ದರೆ, ಭಾಗ್ಯರೇಖೆಯಲ್ಲಿ ಒಂದು ಮೀನಿನ ಚಿಹ್ನೆ ಅಂದರೆ ಅವರು ಅದೃಷ್ಟವಂತರಂತಲೇ ಹೇಳಬೇಕು. ಅವರಿಗೆ ಎಷ್ಟೇ ಜೀವನದಲ್ಲಿ ಎಂತಹ ಅನುಕೂಲ ಇದ್ದರೂ ಅವರಿಗೆ ಮತ್ತೆ ಮತ್ತೆ ಹಣ ಬಂದು ಸೇರುತ್ತದೆ, ಅವರು ಅಂದುಕೊಂಡಂಥ ರೀತಿಯಲ್ಲಿ ಹಣ ಬಂದು ಸೇರುತ್ತೆ, ಅವರ ಜೀವನ ಸುಖವಾಗಿರುತ್ತದೆ, ಸುಖವಾದ ಜೀವನ ನಡೆಸುವಂಥವರ ಹಸ್ತದಲ್ಲಿ ಈ ಭಾಗ್ಯರೇಖೆಯ ಆರಂಭದಲ್ಲಿ ಒಂದು ಮೀನಿನ ಚಿಹ್ನೆ ಇರುತ್ತದೆ. ಅದು ತುಂಬಾ ಒಳ್ಳೆಯದಂತ, ಅವರೇ ಅದೃಷ್ಟವನ್ನು ತಂದು ಕೊಡುವಂಥ ಅದೃಷ್ಟ ರೇಖೆ ಅಂತಲೇ ಹೇಳ್ಬೋದು. ಹಾಗೆ ನೋಡಿ, ಆಯುಷ ರೇಖೆ ಇದೆಯಲ್ಲ, ಈ ಆಯುಷ ರೇಖೆಯ ಇಲ್ಲಿ ಈ ಕಡೆಗೆ ಒಳಗಡೆಗೆ ಅಂದರೆ ಶುಕ್ರ ಪರ್ವದ ಕಡೆಗೆ ಒಂದು ತ್ರಿಕೋಣ ಚಿಹ್ನೆ ಇದ್ದರೆ, ಯಾವುದು ಆಯುಷ ರೇಖೆಯಲ್ಲಿ ತ್ರಿಕೋಣ ಚಿಹ್ನೆ ಇದ್ದರೆ, ಆ ತ್ರಿಕೋಣ ಚಿಹ್ನೆ ಅವರಿಗಿದ್ದರೆ ಅದು ತುಂಬ ಅದೃಷ್ಟ. ಅವರು ಅಂದುಕೊಂಡಿರುವ ಆಸ್ತಿ, ಮನೆ, ಆಕಸ್ಮಿಕವಾದಂತಹ ಧನಲಾಭವನ್ನು ಅವರು ತಂದುಕೊಡುತ್ತದೆ. ಹಿಂದಿನವರ ಆಸ್ತಿ, ಪೂರ್ವಿಕರ ಆಸ್ತಿ ಸಿಗಬೇಕಾಗಿದ್ದು ನಿಮಗೆ ಇದ್ದಕ್ಕಿದ್ದಾಗಿ ಸಿಗಿಬಿಡುತ್ತೆ, ಅಥವಾ ನಿಮಗೆ ಬೇರೆ ಯಾವುದಾದ್ರೂ ರೀತಿಯಲ್ಲಿ ಆಕಸ್ಮಿಕ ಧನಲಾಭವನ್ನು ತಂದುಕೊಡುವಂತಹ ಒಂದು ಚಿಹ್ನೆ ಯಾವುದು? ಈ ಹೃದಯ ರೇಖೆಯಲ್ಲಿ ಶುಕ್ರ ಪರ್ವದ ಕಡೆಗೆ ಇರುವಂತಹ ತ್ರಿಕೋಣ ಚಿಹ್ನೆ ಆಯುಷ ರೇಖೆಯಲ್ಲಿರುವ. ಹಾಗೆ ನೋಡಿ, ನಮ್ಮ ಹೆಬ್ಬೆರಳು ಇದೆಯಲ್ಲ ನೋಡಿ, ಹೆಬ್ಬೆರಳ ಇಲ್ಲಿ ಒಂದು ಭತ್ತದ ಅಥವಾ ಗೋಧಿಯ ಕಾಳಿನಂತೆ ಕಾಣುವಂತಹ ಒಂದು ರೇಖೆ ಇದ್ದರೆ, ಅಂದರೆ ಇಲ್ಲಿ ಹೆಬ್ಬೆರಳಿನಲ್ಲಿ ಇವರಿಗೆ ಒಂದು ಗೋಧಿ ಅಥವಾ ಕಣ್ಣಿನ ಚಾಯ್ ಅಂತೇಳಿ, ಕಣ್ಣಿನ ಥರ ಅಂಥ ವ್ಯಕ್ತಿಗಳಲ್ಲಿ ಉಳಿತಾಯ ಮಾಡುವಂತಹ, ಬರುವ ಹಣದಲ್ಲಿ ಹೆಚ್ಚು ಉಳಿತಾಯವಾಗುತ್ತೆ. ಅವರು ಖರ್ಚು ಮಾಡಿದರೂ ಸಹ ಅವರಿಗೆ ಹೆಚ್ಚು ಉಳಿತಾಯ ಎಂಬುದು ಜೀವನದಲ್ಲಿ ಒಂದು ಮುಖ್ಯವಾದ ಹವ್ಯಾಸ. ಇಲ್ಲದಿದ್ದರೆ ಅವರಿಗೆ ಮತ್ತೆ ಜೀವನದಲ್ಲಿ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ. ಆದ್ದರಿಂದ ಇಂಥ ಚಿಹ್ನೆ ಇದ್ದವರು ಜೀವನದಲ್ಲಿ ಹಣವನ್ನು ಉಳಿಸಿ ಅವರು ಹೆಚ್ಚು ಶ್ರೀಮಂತರಾಗ್ತಾರೆ, ಎಷ್ಟು ಸುಖವನ್ನು ಅನುಭವಿಸುತ್ತಾರೆ. ಅದು ಅವರ ಅದೃಷ್ಟಕ್ಕೆ ಒಂದು ಸೂಚನೆ ಎಂಬುದನ್ನಾಗಿ ತಿಳ್ಕೋಬೇಕು. ಅಂದರೆ ಹೆಬ್ಬೆರಳಿನಲ್ಲಿ ಮೀನಿನ ಕಣ್ಣಿನಂತಹ ಅಥವಾ ಗೋಧಿ ಕಾಳಿನಂತೆ ಅಥವಾ ಭತ್ತದ ಕಾಳಿನಂತೆ ಇರುವಂತಹ ಚಿಹ್ನೆ ಇದ್ದವರು, ಅವರು ಹಣವನ್ನು, ತಾವು ದುಡಿದ ಹಣವನ್ನು ಹೆಚ್ಚಿನ ಪಾಲನ್ನು ಉಳಿಸಿ ಅವರು ಬೆಳೆಸುತ್ತಾರೆ ಎಂಬುದರ ಸೂಚನೆಯಾಗಿದೆ. ಇನ್ನು ನಿಮಗೆ ಗೊತ್ತೇ ಇದೆ, ಮನಿ ಟ್ರಯಾಂಗಲ್, ಈ ನಮ್ಮ ಭಾಗ್ಯರೇಖೆ ಹಾಗೂ ಈ ಭಾಗ್ಯರೇಖೆ ಸೇರುತ್ತೆ, ಆಮೇಲೆ ಈ ಜ್ಞಾನ ರೇಖೆ ಸೇರುತ್ತೆ, ಹಾಗೆ ಈ ಬುಧರೇಖೆ, ಹೀಗೆ ಬುಧರೇಖೆ ಒಂದು ಹೋಗಿರುತ್ತೆ, ಬುಧರೇಖೆ ಇಲ್ಲಿಗೆ ಹೀಗೆ ಸೇರಿ ಒಂದು ಟ್ರಯಾಂಗಲ್ ಆಗುತ್ತೆ. ಆ ಟ್ರಯಾಂಗಲ್ನ ಇಲ್ಲಿ ಕೊನೆಯಲ್ಲಿ ಇಲ್ಲೊಂದು ಟ್ರಯಾಂಗಲ್ ಇರುತ್ತೆ. ಅದು ಸರಿಯಾಗಿ ನೋಡೋದಾದರೆ ಒಂದು ದೇವಸ್ಥಾನದಂತೆ ಕಾಣುತ್ತೆ, ಅದು ಸಹ ಅವರಿಗೆ ಮತ್ತೆ ಹಣವನ್ನು ತಂದು ಕೊಡುವಂತಹ, ಸಂಪತ್ತನ್ನು ತರುವಂತಹ, ಅಂದುಕೊಂಡ ರೀತಿಯಲ್ಲಿ ಅವರು ಏನೇನು ಬಯಸಿದ್ದರೋ ಅಂತಹ ರೀತಿಯಲ್ಲಿ ಹಣವನ್ನು ತಂದುಕೊಟ್ಟು ಅವರ ಜೀವನವನ್ನು ಮತ್ತಷ್ಟು ಉತ್ತಮಪಡಿಸುವಂತಹ ಒಂದು ಸೂಚನೆಯಾಗಿದೆ. ಅಂದರೆ ಇದನ್ನು ಧನಾಭಿವೃದ್ಧಿ ಚಿಹ್ನೆ ಅಂತ ಹೇಳ್ತಾರೆ. ಅಂದರೆ ಮನಿ ಟ್ರಯಾಂಗಲ್ ಅಂತ ಇಂಗ್ಲೀಷ್ ಹೇಳ್ತಾರೆ. ಆದರೆ
ಹಣವನ್ನು ತಂದುಕೊಡುವಂತಹ, ಧನವನ್ನು ತಂದುಕೊಡುವಂತಹ ಒಂದು ಇದು ಅಂಥ ರೇಖೆ ಚೆನ್ನಾಗಿದ್ದರೆ ಅದರೊಳಗೆ ಬೇರೆ ಯಾವುದು ದೋಷ ಫಲಗಳಿರಬಾರ್ದು. ಇದು ಖಾಲಿ ಇರಬೇಕು. ನಾನು ಹೇಳಿದಂಗೆ ಇದು ಒಳಗೆ ಎಲ್ಲ ಗೆರೆಗಳಿರಬಾರ್ದು. ಈ ಟ್ರಯಾಂಗಲ್ ಒಳಗೆ ಯಾವುದೇ ಗೆರೆಗಳಿರಬಾರದು, ಚೆನ್ನಾಗಿ ಖಾಲಿಯಾಗಿರಬೇಕು. ಅಂತಹ ಇದ್ದಾಗ ಅವರು ಹೆಚ್ಚು ಹಣವನ್ನು ಸಂಪಾದನೆ ಮಾಡುವಂತಹ ಸಾಧ್ಯತೆ ಇದೆ ಎಂಬುದನ್ನು ಅದು ಸೂಚನೆ ಮಾಡುತ್ತದೆ, ಅದು ಸೂಚಿಸುತ್ತದೆ. ಇನ್ನು ನಮ್ಮ ಇದು ನೋಡಿ, ಈ ಆಯುಷ ರೇಖೆ ಇಲ್ಲಿ ಹೋಗಿ ಇಲ್ಲಿ ತ್ರಿಶೂಲ ಆಕೃತಿಯಲ್ಲಿ ಕೊನೆಗೊಂಡಿರುತ್ತೆ. ತ್ರಿಶೂಲ ಆಕೃತಿಯಲ್ಲಿ ಈ ರೇಖೆ ಎಲ್ಲೂ ಕಟ್ಟಾಗದೆ ನೇರವಾಗಿ ಇಲ್ಲಿ ಹೋಗಿ ತ್ರಿಶೂಲದಲ್ಲಿ ಅಂತ ರೇಖೆಯಂತೆ ಅದು ಕೊನೆಗೊಂಡಿದ್ದರೆ ಅದು ಎಲ್ಲ ಕಟ್ಟಾದರೆ ಇದರ ಫಲಗಳು ಬೇರೆ ರೀತಿಯಾಗುತ್ತೆ. ಆದರೆ ಕಟ್ಟಾಗದೆ ಕೊನೆಯವರೆಗೆ ಸಾಗಿ ಅದು ಜೀವನದಲ್ಲಿ ಮುಪ್ಪಾದಾಗ, ನಮಗೆ ಸಾಮಾನ್ಯವಾಗಿ ನಾವು ಯೌವನದಲ್ಲಿದ್ದಾಗ ಹೇಗೂ ಜೀವನ ನಡೀತದೆ, ಮಧ್ಯ ವಯಸ್ಸಿನಲ್ಲೂ ಜೀವನ ನಡೀತದೆ. ಆದರೆ ಮುಪ್ಪಿನಲ್ಲಿ ಬಹಳ ಕಷ್ಟ ಇದೆ. ಆ ಮುಪ್ಪಿನಲ್ಲಿ ನಮಗೆ ಹಣ ಕಾಸು, ನಮ್ಮ ಜೀವನ ಸುಖವಾಗಿರಬೇಕು, ಆರೋಗ್ಯವಾಗಿರಬೇಕು ಎಂಬ ಸೂಚನೆ ಈ ತ್ರಿಶೂಲ ಚಿಹ್ನೆ ಅಥವಾ 3 ಕವಲುಗಳಾಗಿ ಹೊಡೆದಿರುವಂತಹ ಭಾಗ್ಯರೇಖೆ ಕೊನೆಗೆ ಅದು ನಿಮ್ಮ ಜೀವನದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಇದ್ದರೆ ಆ ಜೀವನದಲ್ಲಿ ಅವರು ಮುಪ್ಪಿನಲ್ಲಿ ಸುಖವಾಗಿ ಜೀವನವನ್ನು ಸಾಗಿಸಲು ಸಾಧ್ಯವಿದೆ. ಅಂತಹ ರೋಗಗಳು, ಆರೋಗ್ಯ ಕೆಡುವಂತಹ ಸಮಸ್ಯೆಗಳು ಅವರಿಗೆ ಇರುವುದಿಲ್ಲ. ಸುಖ ಸಂತೋಷದಿಂದ ಅವರು ಜೀವನವನ್ನು ನಡೆಸಿ ಈಗ ರೋಗವನ್ನು ತ್ಯಜಿಸುತ್ತಾರೆ. ಅಂದರೆ ಅವರ ಮುಪ್ಪಿನಲ್ಲಿ ಅಂತಹ ಯಾವುದೇ ಕಷ್ಟಗಳು ಎದುರಾಗುವುದಿಲ್ಲ ಎಂಬುದರ ಸೂಚನೆ. ಎಲ್ಲೂ ಕಟ್ಟಾಗದೆ ಭಾಗ್ಯರೇಖೆ ಇಲ್ಲಿ ಒಂದು ತ್ರಿಶೂಲಾಕೃತಿಯಲ್ಲಿ ಕೊನೆಗೊಂಡಿರುವುದು. ಇನ್ನು ಇದು ನಮ್ಮ ಇಷ್ಟಿನ ವಿಚಾರಗಳು. ಆದರೆ ಇನ್ನೂ ಕೆಲವು ವಿಚಾರ ಇದೆ. ಈಗ ನೋಡಿ, ಇದು ನಮ್ಮ ಸೂರ್ಯ ಬೆರಳ ಕೆಳಗೆ ಸೂರ್ಯ ಪರ್ವ. ಈ ಸೂರ್ಯ ಪರ್ವದಲ್ಲಿ ಒಂದು ನಕ್ಷತ್ರ ಚಿಹ್ನೆ, ಈ ಸೂರ್ಯ ಪರ್ವದಲ್ಲಿ ಒಂದು ನಕ್ಷತ್ರ ಚಿಹ್ನೆ ಇದ್ದರೆ, ಆ ನಕ್ಷತ್ರ ಚಿಹ್ನೆ ಇದ್ದರೆ ಅವರು ಯಾವುದೇ ರೀತಿಯಲ್ಲಿ ಹೆಚ್ಚು ಸಂಪತ್ತನ್ನು ಸಂಪಾದನೆ ಮಾಡ್ತಾರೆ. ಹೆಚ್ಚು ಸಂಪತ್ತು ಅಂದರೆ ಅವರು ಕಲೆಯಲ್ಲಿ ಹೆಚ್ಚಿನ ಇದಕ್ಕೆ ತೋರ್ತಾರೆ, ಅಥವಾ ಇನ್ಯಾವುದಾದ್ರೂ ಬುದ್ಧಿವಂತಿಕೆಯಿಂದ ಸರ್ಕಾರಿ ಉದ್ಯೋಗಕ್ಕೂ ಸೇರುವಂಥ ಸಾಧ್ಯತೆ ಇದೆ. ಒಳ್ಳೆಯ ಉನ್ನತವಾದ ಹುದ್ದೆಯನ್ನು ಪಡೆಯುವಂಥ ಸಾಧ್ಯತೆ ಇದೆ. ಅವರಿಗೆ ಬಡ್ತಿ ಸಿಗುವಂಥ ಸಾಧ್ಯತೆ ಇದೆ. ಹೇಗಾದರೂ ರೀತಿಯಲ್ಲಿ ಅವರಿಗೆ ಸಂಪತ್ತು ಬಂದು ಸೇರುತ್ತದೆ, ಹಣ ತಂದು ಸೇರುತ್ತದೆ. ಅವರು ಅಂದುಕೊಂಡಿರೋ ರೀತಿಯಲ್ಲಿ ಹಣ ಬಂದು ಸೇರುವಂಥದ್ದು ಯಾವುದು? ಈ ಸೂರ್ಯ ಪರ್ವದಲ್ಲಿ ಒಂದು ನಕ್ಷತ್ರ ಚಿಹ್ನೆ ಇದ್ದರೆ ಇದು ಅವರ ಜೀವನದಲ್ಲಿ ಹೆಚ್ಚು ಹಣವನ್ನು ತಂದುಕೊಡುವಂತಹ ಒಂದು ಸೂಚನೆಯಾಗಿದೆ. ಹಾಗೆ ನೋಡಿ, ಇದು ನಮ್ಮ ಬುಧ ಪರ್ವ. ಈ ಬುಧ ಪರ್ವದಲ್ಲಿ ಒಂದೇ ಒಂದು ಗೆರೆ ಹೀಗಿದ್ದರೆ ಆ ಗೆರೆ ಏನನ್ನು ಸೂಚಿಸುತ್ತದೆ? ಅವರು ಜೀವನದಲ್ಲಿ ಅಪಾರ ವ್ಯವಹಾರದಲ್ಲಿ, ಯಾವುದಾದ್ರೂ ವ್ಯವಹಾರದಲ್ಲಿ, ಹಣ ಹೂಡಿಕೆಯಲ್ಲಿ, ಜನಸಂಪರ್ಕದಿಂದ, ಅಥವಾ ಯಾವುದಾದ್ರೂ ರಾಜಕೀಯದಿಂದ, ಅಥವಾ ಕಲೆ ಸಾಹಿತ್ಯದಿಂದ ಹಣವನ್ನು ಸಂಪಾದನೆ ಮಾಡಿ ಅವರು ಹೆಚ್ಚಿನ ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ. ಅವರು ಇಂದಲ್ಲ ನಾಳೆ ಅವರು ಶ್ರೀಮಂತಿಕೆ ಅನುಭವಿಸುತ್ತಾರೆ ಎಂಬುದರ ಸೂಚನೆ. ಈ ಕಷ್ಟದಲ್ಲಿದ್ದೀರಿ, ಈಗ ನಡೆಯುವಂತಹ ಅವರ ಕಲೆಯಲ್ಲಿ ಯಾವುದೇ ಅಭಿವೃದ್ಧಿ ಇಲ್ಲ, ಅವರ ವ್ಯಾಪಾರದಲ್ಲಿ ಯಾವುದೇ ಅಭಿವೃದ್ಧಿ ಇಲ್ಲ, ಬರೀ ಲಾಸು ಅಂತ ಕಾಣ್ತಾರೆ. ಆದರೆ ಕ್ರಮೇಣ ಅವರ ಎಲ್ಲವೂ ಕಷ್ಟಗಳು ಸುಧಾರಣೆಯಾಗಿ ಇದ್ದಕ್ಕಿದ್ದ ಹಾಗೆ ಅವರು ದೊಡ್ಡ ಕಲಾವಿದರಾಗುವುದು, ಇಲ್ಲ ದೊಡ್ಡ ವ್ಯಾಪಾರಿ, ಅದು ಉದ್ಯಮಿಯಾಗಿ ಬೆಳೆದು ಅವರು ಹೆಚ್ಚಿನ ಸಂಪತ್ತನ್ನು ಗಳಿಸುತ್ತಾರೆ ಎಂಬುದರ ಸೂಚನೆ. ಅಂದರೆ ಇದೆಲ್ಲವೂ ಅದೃಷ್ಟವನ್ನು ಸೂಚಿಸುವಂತಹ ರೇಖೆಗಳಾಗಿದೆ. ಹಾಗೆ ನೋಡಿ, ಇಲ್ಲಿ ಈ ರೇಖೆಗಳ ಎರಡರ ಮಧ್ಯ ಈ ಸೂರ್ಯ ರೇಖೆ, ಸೂರ್ಯ ಪರ್ವ ಮತ್ತು ಈ ಬುಧ ಪರ್ವದ ಮಧ್ಯೆ ಒಂದು ರೇಖೆ, ಚಿಕ್ಕದಾಗಿ ಒಂದು ರೇಖೆ ಈ ಕೆಳಗೆ ಇಳಿಯಿದೆ ಇಷ್ಟೇ. ಆ ರೇಖೆ ಆಗಿದ್ದರೆ ಅವರು ಯಾವುದಾದ್ರೂ ಬಿಸ್ನೆಸ್, ಅಂದರೆ ಆರೋಗ್ಯಕ್ಕೆ ಸಂಬಂಧಿಸಿದ್ದು, ಹೆಲ್ತ್ಗೆ ಸಂಬಂಧಿಸಿದ್ದು, ಆಯುರ್ವೇದ ಔಷಧಿಗಳ ವ್ಯಾಪಾರ ಮಾಡುವುದು, ಆಯುರ್ವೇದ ಔಷಧಿಯನ್ನು ತಯಾರು ಮಾಡಿ ವ್ಯಾಪಾರ ಮಾಡುವುದು, ಇಲ್ಲ ಯಾವುದಾದ್ರೂ ಮೆಡಿಕಲ್ ಸ್ಟಾಪಲ್ಲಿ ಅಥವಾ ಔಷಧಿಗಳ ಮಾರಾಟದಿಂದ, ಅಥವಾ ವೈದ್ಯರಾಗಿ ಓದಿದ್ದರೆ ವೈದ್ಯರಾಗಿ ಯಾವುದಾದ್ರೂ ರೀತಿಯಲ್ಲಿ ಅವರು ಹೆಚ್ಚು ಹಣವನ್ನು ಸಂಪಾದನೆ ಮಾಡುವಂಥ ಸಾಧ್ಯತೆ ಇದೆ. ಅಂದರೆ ಅವರು ಔಷಧಿ ವ್ಯಾಪಾರಿಗಳಾಗೋದೇ ಹೆಚ್ಚಾದರೆ ಆ ಔಷಧಿ ವ್ಯಾಪಾರದಿಂದ, ಆಯುರ್ವೇದ ಔಷಧಿ ವ್ಯಾಪಾರದಿಂದಲೂ ಆಯುರ್ವೇದ ತಯಾರಿಸುವಂಥ ರೀತಿಯಲ್ಲೂ ಅವರು ಹೆಚ್ಚು ಹಣವನ್ನು ಸಂಪಾದನೆ ಮಾಡಿ ಜೀವನದಲ್ಲಿ ಬಹಳ ಹಣ ಸಂಪಾದನೆ ಮಾಡಿ ಆಸ್ತಿಯನ್ನು ಮಾಡಿ ಶ್ರೀಮಂತರೆನಿಸಿಕೊಳ್ಳುವುದರಲ್ಲಿ ಸಂದೇಹವಿಲ್ಲ ಎಂಬುದಾಗಿ ಹೇಳ್ತಾರೆ. ಈಗ ನಾವು ಇಷ್ಟೊಂದು ರೇಖೆಗಳನ್ನು, ನಮ್ಮ ರೇಖೆಗಳನ್ನು, ಹಸ್ತದಲ್ಲಿರುವ ರೇಖೆಗಳನ್ನು ನಾವು ನೋಡಿ ಈ ಸಂಪತ್ತು ಅಂದರೆ ಮಹತ್ವವಾದಂತಹ ಕೆಲವು ಅದ್ಭುತಕರವಾದ ಬದಲಾವಣೆಯನ್ನು ಜೀವನದಲ್ಲಿ ತರುವಂತಹ ಕೆಲವು ರೇಖೆಗಳ ಬಗ್ಗೆ, ಹಾಗೆ ಕೆಲವು ಚಿಹ್ನೆಗಳ ಬಗ್ಗೆ
ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ. ಇಂತಹ ವಿಷಯಗಳು ನಿಮಗೆ ಹೆಚ್ಚು ಹೆಚ್ಚು ಉಪಯೋಗ ಬರುತ್ತೆ. ನಿಮ್ಮ ಜೀವನ ಈ ಕಷ್ಟದಲ್ಲಿರ್ಬೋದು. ಈ ಕಷ್ಟದಲ್ಲಿದ್ದರೆ ನಾಳೆ ಏನಾಗುತ್ತದೆ ಎಂಬುದನ್ನು ತಿಳಿಬೇಕಾದ್ರೆ ಹಸ್ತ ನೋಡಿ. ನಿಮ್ಮ ಹಸ್ತದಲ್ಲಿ ಅಂತಹ ಬದಲಾವಣೆಗಳನ್ನು ನೀವು ನೋಡಬಹುದು. ಯಾವಾಗ ಬರುತ್ತದೆ ಎಂಬುದನ್ನು ನೀವು ಕಾದು ನೋಡಬೇಕಾಗುತ್ತದೆ. ಅಂದರೆ ನೀವು ಈ ಕಷ್ಟದಲ್ಲಿಂದ ನೀವು ದುಃಖಪಡಿಸಬೇಕಾಗಿಲ್ಲ. ಅಯ್ಯೋ ಕಷ್ಟ, ಸಾಲ ಮಾಡಿದ್ದೀನಿ, ಸಾಲ ತೀರ್ಸೋಕ್ಕಾಗ್ತಾ ಇಲ್ಲ, ನನಗೆ ಸಮಸ್ಯೆ, ಜೀವನ ಪೂರ್ತಿ ಸಮಸ್ಯೆ ಎಂದು ನೀವು ಯಾವತ್ತೂ ಯೋಚನೆ ಮಾಡಬೇಕಾದ ಅವಶ್ಯಕತೆ ಬರೋದಿಲ್ಲ. ಯಾಕಂದರೆ ಇಂತಹ ಗೆರೆಗಳಿದೆಯೇ ನೋಡಿ. ನೀವು ಇಂಥ ಗೆರೆಗಳಿದ್ದರೆ ಇಂದಲ್ಲ ನಾಳೆ ನಿಮ್ಮ ಕಷ್ಟಗಳೆಲ್ಲೂ ದೂರವಾಗಿ ನೀವು ಹಣವನ್ನು ಸಂಪಾದನೆ ಮಾಡಿ ಗೌರವಾನ್ವಿತ ವ್ಯಕ್ತಿಗಳಾಗಿ ಸಮಾಜದಲ್ಲಿ ಬದುಕಲು ಸಾಧ್ಯ ಎಂಬುದು ಇಂದಿನ ಈ ಕಾರ್ಯಕ್ರಮದಲ್ಲಿ ನಾವು ತಿಳಿಯಬಹುದಾದ ಮುಖ್ಯವಾದ ವಿಷಯ. ಇಂತಹ ವಿಷಯಗಳು ಇನ್ನಷ್ಟು ತಿಳಿಬೇಕೆಂಬ ಕುತೂಹಲ ನಿಮಗಿದ್ದರೆ ನೀವು ಇನ್ನೂ ಮಾಣಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಒಮ್ಮೆಯೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ನೀವು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಒಮ್ಮೆ ಮಾಡಿದವರು ಮತ್ತೆ ಸಬ್ಸ್ಕ್ರೈಬ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಒಮ್ಮೆ ಮಾಡದೇ ಇದ್ದವರು ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿ ಆಗ್ತೀರಿ. ನಿಮ್ಮ ಜೀವನದ ಯಶಸ್ಸಿಗೆ ಅದೇ ಕಾರಣವಾಗುತ್ತೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ತುಂಬ ಜನರಿಗೆ ತಮ್ಮ ಭವಿಷ್ಯ ತಿಳಿಯಬೇಕೆಂಬ ಕುತೂಹಲ ಇದೆ. ಅಂಥವ್ರು ಏನು ಮಾಡಬೇಕೆಂದು ತಿಳಿಯದೆ ನಿರಾಶರಾಗಿದ್ದಾರೆ. ಅಂಥವರ ಇದರಲ್ಲಿ ಕೊಟ್ಟಿರುವಂಥ ಈ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಆಯ್ ಅಂತ ಕಳಿಸಿ, ಎಸ್ ಅಂತ ಕಳಿಸಿ, ನನಗೆ ಭವಿಷ್ಯ ತಿಳಿಯಬೇಕಂತಾದ್ರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೆಯುತ್ತದೆ, ನಿಮಗೆ ಎದುರಾಗಬಹುದಾದ ಕಷ್ಟ ನಷ್ಟಗಳಿಗೆ ಏನು ಪರಿಹಾರ, ಏನು ಮುಂತಾದ ಎಲ್ಲ ವಿಚಾರಗಳನ್ನು ತಿಳಿಸಲಾಗುತ್ತದೆ. ಶಕ್ತಿ ಮತ್ತು ನಂಬಿಕೆ ಇದ್ದವರು ಇದರ ಸದುಪಯೋಗ ಪಡೆದುಕೊಳ್ಳಬಹುದು. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.